ಅವಳು ಸರಿ ಹೋಗೋದು ಇಲ್ಲ. ಹಾಗಾದರೆ ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ನಿಮಗೆ ಈ ಜನ್ಮದಲ್ಲಿ ಆಸ್ತಿ ಸಿಗಲ್ಲ. ವೀರೇಂದ್ರ ವರ್ಮಾ ಅವರು ತಮ್ಮ ವಿಲ್ನಲ್ಲಿ ಏನು ಮಾಡಿದಾರೋ ಹಾಗೆ ಮಾಡಬೇಕಾಗುತ್ತೆ. ಸರ್ ದಯವಿಟ್ಟು ಹಾಗೆ ಹೇಳಬೇಡಿ. ನೋ ಮಿಸ್ಟರ್ ಮಹೇಂದ್ರ, ನೋ. ನಾನು ಮತ್ತೊಂದು ಸಲ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ, ವಸುಂಧರಾ ಅವರು ಕ್ಯೂರ್ ಆಗಿ ಈ ಮನೆಗೆ ಬರೋ ತನಕ ಈ ಆಸ್ತಿ ವಿಷಯ ಮುಂದಕ್ಕೆ ಹೋಗಲ್ಲ. ಅದು ಸರಿ, ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಆದಿತ್ಯ? ಅದು ಅಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಸರಿ, ಆದಿತ್ಯ ಬ್ಯಾಂಕ್ ಕೆಲಸ ಇದೆ ಅಂತ ದುಷ್ಯಂತನ ಸಿಟಿ ಕಡೆ ಕಳಿಸಿದ್ದೀನಿ. ಶಾಂತಲಾ ತೋಟದ ಕಡೆ ಹೋಗಿದ್ದಾಳೆ. ಆದಿತ್ಯ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಅವನೊಬ್ಬನ ಬಿಟ್ಟು ಬೇರೆ ಎಲ್ಲರ ಬಗ್ಗೆ ಹೇಳ್ತಾ ಇದ್ದೀರಲ್ಲ. ಅದು ಇಲ್ಲೇ ಎಲ್ಲೋ ಇದ್ದ, ಸಡನ್ ಆಗಿ ಎಲ್ಲೋದ. ಅದೇ ಸರ್, ಅವನಿಗೆ ಈ ಫೈಲ್ ತೋರಿಸ್ತಾ ಇದ್ದೆ, ಅದಕ್ಕೆ ಅವನು ಇಲ್ಲ ಕಾಳೇಗೌಡರು ನನ್ಗೆ ಚೆನ್ನಾಗಿ ಪರಿಚಯ, ನಾನೇ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದ. ಒಂದು ನಿಮಿಷ. ಹಲೋ ಹಲೋ, ನಾನು ಹಾಸ್ಪಿಟ್ಲಿಂದ ಡಾಕ್ಟರ್ ಸೀಮಾ ಮಾತಾಡ್ತಾ ಇದ್ದೀನಿ. ನಿಮಗೊಂದು ಗುಡ್ ನ್ಯೂಸ್ ಮಹೇಂದ್ರ ಅವರೇ, ವಸುಂಧರಾ ಅವ್ರಿಗೆ ಪ್ರಜ್ಞೆ ಬಂದಿದೆ. ಅವ್ರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀವಿ. ಎಲ್ಲ ದೇವ್ರದೇ. ಇವತ್ತೇ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದು, ಆ ಲೆವೆಲ್ಗೆ ಹುಷಾರಾಗಿದ್ದಾರೆ. ನೀವು ಬಂದು ನೋಡ್ಬೋದು. ನಾವು ಈಗಲೇ ಬರ್ತಿದ್ದೀವಿ. ಮಹೇಂದ್ರ, ಏನದು? ಸರ್, ವಸುಂಧರಾಗೆ ಪ್ರಜ್ಞೆ ಬಂದಿದೆಯಂತೆ. ಹೌದಾ? ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದಾರಂತೆ. ನಾವು ಈಗಲೇ ಹೋಗೋಣ, ನಡಿ. ಸರಿ, ನಡೀರಿ, ಹೋಗೋಣ. ಆದಿತ್ಯ, ಆದಿತ್ಯ, ಆದಿತ್ಯ. ವಸುಂಧರಾ, ಹುಷಾರಾದ್ಯಮ್ಮ. ಅವೆಲ್ಲ ನೀನು ಎಷ್ಟು ಬೇಗ ಹುಷಾರಾಗ್ತೀಯ ಅಂತ ಕಾಯ್ತಾ ಇದ್ವಿ. ನಾನು ಹೋಗ್ಬೇಕು, ನಾನಿಲ್ಲಿರಲ್ಲ, ದಾರಿ ಬಿಡಿ. ಎಲ್ಲಿಗಮ್ಮ ಹೋಗ್ತೀಯಾ ನಮ್ಮನ್ನೆಲ್ಲ ಬಿಟ್ಟು? ನನ್ನ ಆದಿತ್ಯ ಎಲ್ಲಿ? ನಾನು ನನ್ನ ಆದಿತ್ಯ ನೋಡಬೇಕು, ದಾರಿ ಬಿಡಿ, ನಾನು ಹೋಗ್ಬೇಕು. ಲಾಯರ್ ಸಾಹೇಬ್ರೆ, ನೀವಾದರೂ ಹೇಳಿ ಸರ್. ನಿನ್ನ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ. ಒಂದು ಮಾತು ಹೇಳ್ತೀನಿ ಕೇಳು, ನೀನು ಹೀಗೆ ನಂಬ್ಕೊಂಡು ಕೂತಿದ್ರೆ ಮುಂದೆ ನಿಂಗೆ ದೊಡ್ಡ ನಿರಾಸೆ ಕಾದಿದೆ. ಮುಂದೆ ನಿನ್ನ ದುಃಖನ ಹೇಗೆ ಸಹಿಸ್ಕೊಳ್ತೀಯೋ ಏನೋ. ಮೊನ್ನೆ ನನ್ನ ಮತ್ತೆ ಆದಿತ್ಯ ಮಾವನ ಮಧ್ಯೆ ಏನೇನೋ ನಡೀತು ಗೊತ್ತಾ? ಮೊನ್ನೆ ಆದಿತ್ಯ ಮಾವ ಬಂದು ತುಂಬ ಬೇಜಾರಾಗ್ತಿದೆ, ನಿನ್ನ ಕೈಯಾರೆ ನನಗೆ ಊಟ ಮಾಡಿಸು ಅಂತ ಅಂದ. ನಾನೇ ನನ್ನ ಕೈಯಾರೆ ಊಟ ಬಡಿಸಿ ಪ್ರೀತಿಯಿಂದ ತಿನ್ನಿಸಿದ್ದೀನಿ. ಆಮೇಲೆ ಮಾವ ತುಂಬ ಎಮೋಷ್ನಲ್ ಆಗಿ, ಅಂಜು ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಅಂದ. ನೀನು ನನ್ನ ಬಿಟ್ಟೋಗಲ್ಲ ತಾನೆ, ಯಾವಾಗಲೂ ಹೀಗೆ ನನ್ನ ಜೊತೆಲೇ ಇರ್ತೀಯಲ್ವಾ ಅಂತ ಬೇಡ್ಕೊಂಡ. ಸಾಕು ಸಾಕು, ನಿಲ್ಸು. ನಾನಿನ್ ಮಾತನ್ನ ನಂಬಲ್ಲ. ನನ್ನ ಮತ್ತೆ ಆದಿತ್ಯನ ಸಂಬಂಧ ತಿಳ್ಕೊಳ್ಳೆ ಏನೇನೋ ಮಾತಾಡ್ಬೇಡ ಅಂಜಲಿ. ಏಯ್, ನೀನು ನಂಬ್ಲಿ ಬಿಡ್ಲಿ, ಆದರೆ ಇದೇ ಸತ್ಯ ಕಣೆ. ಆದಿತ್ಯ ನನ್ನೋನು. ನಿನಗೆ ಈಗ ಉಳಿದಿರೋದು ಬರೀ ಕನವರಿಕೆ, ಕಣ್ಣೀರು ಅಷ್ಟೇ. ಆದಿತ್ಯ ನನ್ನೋನು, ನಾನು ಅವನು ಕಾವೇರಿ.
ನೀನು ಕಾವೇರಿನ ಏನ್ ಹೇಳ್ದೆ ನೀನು? ಅದು ಏನು ನನ್ನ ಆದಿತ್ಯ ಇವಳನ್ನ ಪ್ರೀತಿ ಮಾಡ್ತಿದ್ದಾನ? ಇಲ್ಲ, ಖಂಡಿತ ಇಲ್ಲ, ಸಾಧ್ಯನೇ ಇಲ್ಲ. ಒಂದು ವೇಳೆ ಇವಳು ತಾನೇ ಕಾವೇರಿ ಅಂತ ನಂಬಿಸ್ಬಿಟ್ಟಿದ್ದಾಳ? ಅಯ್ಯೋ ದೇವ್ರೆ, ಈಗ ನನ್ನ ಆದಿತ್ಯನ ಹೇಗೆ ನಂಬಿಸ್ಲಿ? ಛೇ! ಅಣ್ಣಯ್ಯ, ಸಂಜು ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಅವನು ಇಷ್ಟೋ ತನಕ ಬಂದಿಲ್ಲ ಅಂದರೆ ನನಗೆ ಅನುಮಾನ ಬರ್ತಾ ಇದೆ. ಹೇಳು, ಸಂಜುಗೇನಾಯಿತು? ಅವನಿಗೇನಾದರೆ ನನಗೇನು? ನಾನೇನು ಮಾಡಲಿ? ನೀನು ಅನುಮಾನ ಹೋದರೆ ನಾನು ಹೋಗಿ ಮಲ್ಕೋತೀನಿ. ಇಲ್ಲ ಅಣ್ಣಯ್ಯ, ನನ್ನ ಅನುಮಾನ ಇನ್ನೂ ಕ್ಲಿಯರ್ ಆಗಿಲ್ಲ. ನೋಡು, ನೀನು ಸರಿಯಾಗಿ ಏನಾಯಿತು ಅಂತ ಹೇಳೋವರೆಗೂ ನನ್ನ ಅನುಮಾನ ಕ್ಲಿಯರ್ ಆಗಲ್ಲ. ಹೇಳಣ್ಣಯ್ಯ, ಸಂಜುಗೇನಾದರೂ ಮಾಡ್ದ? ನಿನಗೇನಾದರೂ ತಲೆ ಕೆಟ್ಟಿದೆಯಾ? ನಾನು ಯಾಕೆ ಅವನಿಗೇನೋ ಮಾಡಲಿ? ನನಗೇನು ಬೇರೆ ಕೆಲಸ ಇಲ್ವಾ ಸಂಜು ಬಗ್ಗೆನೇ ತಲೆ ಕೆಡ್ಸ್ಕೊಂಡಿರೋದಕ್ಕೆ? ಒಂದು ವೇಳೆ ದುಷ್ಯಂತ್ ಏನಾದರೂ ಮಾಡಿರ್ಬೋದಾ? ಮೋಡ ಕಂಡ್ರೆ ಕುಣಿಯೋ ನವಿಲ್ ಥರ ನನ್ನ ಮಗ ದುಷ್ಯಂತ ವಸುಂಧರ ಮನೆಗೆ ಬಂದಾಗಿಂದ ಅವಳು ಹಿಂದೆನೇ ಕುಣಿತಿದ್ದಾನೆ. ಅದು ನಿನಗೂ ಗೊತ್ತಿರೋ ವಿಷಯ. ಅವಳಿ ಮನೆಗೆ ಬಂದಿರೋದೇ ದೊಡ್ಡ ಖುಷಿ ಅವನಿಗೆ. ಅವಳಿ ಮನೆಗೆ ಬಂದಾಗಿಂದ ಅವನು ನನ್ನನ್ನೇ ಸರಿಯಾಗಿ ಮಾತಾಡ್ಸಿಲ್ಲ, ಇನ್ನು ಅವನೇನೋ ಏನಕ್ಕೆ ಮಾಡಕ್ಕೆ ಹೋಗ್ತಾನೆ. ಅಣ್ಣಯ್ಯ, ಈ ಹುಡುಗರನ್ನ ನಂಬೋದಕ್ಕಾಗಲ್ಲ. ನಮ್ಮ ಮಂಜುನೇ ತಗೋ, ಆಸ್ತಿ ಬರೋವರೆಗೂ ಆ ವಸುಂಧರನ ತಂಟೆಗೆ ಹೋಗಬೇಡ ಅಂತ ಅವಳಿಗೆ 1000 ಸರಿ ಹೇಳಿದ್ದೀವಿ. ಆದರೂ ಅವಳು ಬುದ್ಧಿ ಬಿಟ್ಲ. ಹಾಗೆ ನಿನ್ನ ಮಗ ದುಷ್ಯಂತನಿಗೂ ಸಂಜುನ್ ಕಂಡ್ರೆ ಆಗಲ್ಲ. ನನ್ನ ಮಗ ದಡ್ಡ ಅಲ್ಲ. ಅಷ್ಟಿಲ್ಲದೆ ಆದಿತ್ಯನ ಥರನೇ ಇರೋ ಸಂಜುನ್ ಹುಡುಕಿ ಜುಜುಬಿ 10 ಲಕ್ಷಕ್ಕೆ ಡೀಲ್ ಮಾಡ್ಕೊಂಡು ಕರ್ಕೊಂಬರ್ತಿದ್ನ. ಆದರೆ ಇಲ್ಲ, ಆಗಿದ್ದೇ ಬೇರೆ, ಎಡವಟ್ಟಾಗೋಯ್ತು. ಹಾಗಾದರೆ ಎಲ್ಲಿ ಹೋಗ್ಬಿಟ್ಟ ಈ ಸಂಜು? ಒಂದು ಗೊತ್ತಾಗ್ತಿಲ್ವಲ್ಲ. ಗೊತ್ತಾಗೋದು ಇಲ್ಲ ಬಿಡು. ಅವನಿಗೆ ಬೇರೆ ಎಲ್ಲೂ ಇಲ್ಲ, ಈ ಮಹೇಂದ್ರ ವರ್ಮನ್ ಕಪ್ಪಿ ಮುಷ್ಟಿಲಿದ್ದಾನೆ. ನನ್ನ ಅನುಮಾನ ಕ್ಲಿಯರ್ ಆಗೋವರೆಗೂ ಅವನು ಯಾರ ಕೈಗೂ ಸಿಗಲ್ಲ. ನನ್ನ ಹತ್ರನೇ ಆಟ ಆಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನ, ನೋಡ್ತೀರಿ. ಮಾಡಿ ಅವನಿಂದ ನಿಜ ಮಾತ್ರ ಬಾಯಿ ಬಿಡಿಸ್ಲೇಬೇಕು. ಯಾವ ನಿಜ ಮಾವ?